ಪ್ರೊಟೆಸ್ಟ್ ನಡೆಸೋದಕ್ಕೆ ಸರಿಯಾದ ಜಾಗ ಇಲ್ಲ. ಮಳೆಯಿಂದ ಪರದಾಡಿದಂತಹ ಆಶಾ ಕಾರ್ಯಕರ್ತೆಯರು ರಾತ್ರಿ ಹೊತ್ತಲ್ಲೂ ನಿಲ್ಲು ಸಹ ಜಾಗವಿಲ್ಲ. ಅಂದ್ರೆ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ, ಗಡಗಡ ನಡುಗ್ತವ್ರೆ. ಪ್ರತಿಭಟನೆ ನಡೆಸೋದಕ್ಕೂ ಸರಿಯಾದಂತಹ ಜಾಗ ಇಲ್ಲ. ಮಳೆಯಿಂದ ಪರದಾಡಿದ ಆಶಾ ಕಾರ್ಯಕರ್ತೆಯರು ರಾತ್ರಿ ಹೊತ್ತಲ್ಲಿ ನಿಲ್ಲೋದಕ್ಕೂ ಸಹ ಜಾಗವಿಲ್ಲದೆ ಗಡಗಡ. ಕಲಬುರಗಿಯಲ್ಲಿ ಧರಣಿ ನಡೆಸುತ್ತಿರುವಂತಹ ಆಶಾ ಕಾರ್ಯಕರ್ತೆಯರು, ಪಾಪ ನಮ್ಮ ಆಶಾ ಕಾರ್ಯಕರ್ತರ ಪರಿಸ್ಥಿತಿ ನೋಡಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಿರಂತರ ಧರಣಿ. ಮಳೆ ಕಾರಣ ಸಂಪೂರ್ಣ ಒದ್ದೆಯಾಗಿ ನೂರಾರು ಮಂದಿ ಗಡಗಡ. 3 ದಿನಗಳಿಂದ ಧರಣಿ ಮಾಡ್ತಾ ಇರುವಂತಹ ಆಶಾ ಕಾರ್ಯಕರ್ತೆಯರು, ಆಹಾರ ಇಲಾಖೆ ಇದಕ್ಕೆ ಉತ್ತರ ಕೊಡಬೇಕು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉತ್ತರ ಕೊಡಬೇಕು. ಪ್ರತಿಭಟನೆಯಲ್ಲಿ ನೂರಾರು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಏನಿದು ನಿಮ್ಮ ಅವಸ್ಥೆ? ಪಂಚಾಯತ್ ರಾಜ್ ಪ್ರತಿಭಟನೆ ನಡೆಸಲು ಸರಿಯಾದ ಜಾಗ ಇಲ್ಲ. ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ನಿಂತ್ಕೊಂಡು ಮಾಡೋದಕ್ಕೆ ಸರಿಯಾದ ನೆಟ್ಟಿಗಿರೋ ಜಾಗ ಇಲ್ಲ. ಏನು ದಾರಿದ್ರ್ಯ ಹಿಡಿದೋಯ್ತೇನು ಕರ್ನಾಟಕ? ಪಾಪ ಹೆಣ್ಣುಮಕ್ಳ ಪರಿಸ್ಥಿತಿ ನೋಡಿ. ಭಾರತವನ್ನ ಹೆಣ್ಣಿಗೆ ಹೋಲಿಸ್ತೀವಿ ನಾವು, ಭಾರತಾಂಬೆ ಅಂತ ಕರೀತೀವಿ. ಹೆಣ್ಣಿನ ಮೇಲೆ ಅಪಾರವಾದ ಗೌರವವಿದೆ ಅಂತ ಹೇಳುತ್ತೆ ಈ ರಾಜ್ಯದ ಅನೇಕ ರಾಷ್ಟ್ರೀಯ ಪಕ್ಷಗಳು. ಇದೇನಾ ಗೌರವ? ಎಷ್ಟು ಜನ ಗರ್ಭಿಣಿ ಆಶಾ ಕಾರ್ಯಕರ್ತರಿದ್ದಾರೋ ಪರಿಸ್ಥಿತಿ ನೋಡಿ, ಆ ದೃಶ್ಯ ನೋಡಿ. ಹೃದಯ ಇದ್ದವರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಈ ದೃಶ್ಯ ನೋಡಿದ್ರೆ ನಿಮಗೆ ಸ್ವಾಭಿಮಾನ ಅನ್ನೋದಿದ್ರೆ, ಪಾಪ ಹೆಣ್ಮಕ್ಳು ಅವ್ರಿಗೇನು ಕರ್ಮಾರಿ? ಮಳೆ ಚಳಿ ಅನ್ನದೆ ಮನೆಯಲ್ಲಿ ಮೊಲೆಹಾಲು ಕುಡಿಯುವಂತಹ ಮಕ್ಕಳನ್ನು ಬಿಟ್ಟು ಬೀದಿಗೆ ಬಂದು ಧರಣಿ ಮಾಡಬೇಕಾದ ದರ್ದು ಕರ್ಮ ನಿಮ್ಮ ಗಮನ ಸೆಳಿಬೇಕಲ್ವಾ? ಸರ್ಕಾರದ ಗಮನ ಸೆಳಿಬೇಕು. ಅವರ ಬೇಡಿಕೆ ಈಡೇರಬೇಕು ಅಂದ್ರೆ ಸರಿ ಸಾಯ್ಲಿ. ಆ ಬೇಡಿಕೆಗಳನ್ನು ಈಡೇರಿಸುವಂತಹ ಸಾಮರ್ಥ್ಯ ನಿಮಗಿಲ್ಲ, ಆದರೆ ಅವ್ರಿಗೆ ನೆಟ್ಟಿಗೆ ಪ್ರತಿಭಟನೆ ಮಾಡುವಂತ ಅವಕಾಶ ಕಲ್ಪಿಸಿ ಕೊಡಬೇಕಲ್ವಾ? ಒಂದೇ ಒಂದು ಪೊಲೀಸ್ ಕಾಣೋದಿಲ್ಲ ಸುತ್ತಲೂ. ಆ ದೃಶ್ಯವನ್ನ ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.